ಕೊನೆಗೂ ಮಾರ್ಕ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದೆ. ಯಾಕೆ ಅಂದರೆ ನಮಗೂ ಪೈರಸಿಗೂ ಆಗಿ ಬರಲ್ಲ. ಇನ್ ಕೇಸ್ ಮಾರ್ಕ್ ಸಿನಿಮಾನ ಮ್ಯಾಕ್ಸ್ ಟು ಡ್ರಾಫ್ಟ್ ಅಂತ ಅಂದ್ಕೊಂಡಿದ್ರೆ ನೋ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಕೆಲವೊಂದು ರೆಫರೆನ್ಸಸ್ಸು ಮತ್ತು ಸಿಮಿಲಾರಿಟಿನ ಈ ಸಿನಿಮಾದಲ್ಲಿ ನೋಡ್ತೀರಾ. ಲೈಕ್ ಆಫೀಸರು ಸಸ್ಪೆಂಡ್ ಆಗಿರ್ತಾರೆ, ಡ್ಯೂಟಿಲಿಲ್ಲ ಅಂದರು ಡ್ಯೂಟಿ ಮಾಡ್ತಾರೆ. ಮತ್ತು ಇದು ಒಂದು ನೈಟಲ್ಲಿ ನಡೆಯೋವಂಥ ಕತೆ ಅಲ್ಲ, ಬಟ್ ಮೋಸ್ಟ್ ಆಫ್ ಆಲ್ ನೈಟಲ್ಲೇ ನಡೆಯೋ ಕತೆ. ಸಿನಿಮಾದ ಕತೆ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಬಟ್ ಕೆಲವೊಂದು ಕಡೆ ಪ್ರಿಡಿಕ್ಟಬಲ್ ಅಂತ ಅನ್ಸಿದ್ರು ಕೂಡ ಎಂಗೇಜಿಂಗ್ ಆಗಿದೆ. ಸಿನಿಮಾದ ಫಸ್ಟ್ ಹಾಫಿನ ಸ್ಕ್ರೀನ್ ಪ್ಲೇ ಫಾಸ್ಟ್ ಆಗಿರೋದ್ರಿಂದ ಥಿಂಕ್ ಮಾಡೋಕ್ಕೆ ಮತ್ತು ಎಂಜಾಯ್ ಮಾಡೋದಕ್ಕೆ ಸ್ಪೇಸ್ ಸಿಗಲ್ಲ. ಮತ್ತು ವಿಜಯ್ ಕಾರ್ತಿಕ್ ಅವರು ಒಂದು ರಿಯಲಿಸಮ್ ಮೇಲೆ ನಂಬಿಕೆ ಇಲ್ವೇನೋ, ಬಿಕಾಸ್ ಸಾಕಷ್ಟು ವಿಷಯಗಳು ರಿಯಲಿಸ್ಟಿಕ್ ಆಗಿ ಇರ್ಬೋದಾಗಿತ್ತು. ಇನ್ನು ಡೈಲಾಗ್ಸು ತುಂಬ ಚೆನ್ನಾಗಿ ಬರೀಬೋದಾಗಿತ್ತು, ಬಿಕಾಸ್ ಎಲಿವೇಷನ್ಸ್ಗೆ ಹೆಲ್ಪ್ ಆಗ್ತಿತ್ತು. ಬಟ್ ಎಲಿವೇಷನ್ಸ್ ಅಂತ ಬಂದಾಗ ಫೈಟ್ ಸೀಕ್ವೆನ್ಸಲ್ಲಿ ಚೆನ್ನಾಗಿ ಎಲಿವೇಷನ್ಸ್ನ ಕೊಟ್ಟಿದ್ದಾರೆ. ಬಟ್ ಲಾಜಿಕಲಿ ಒಂದು ನಿಮಿಷ, ಸಿನಿಮಾದಲ್ಲಿ ಯಾವತ್ತು ಲಾಜಿಕ್ಕು ಮತ್ತು ಮೆಸೇಜ್ನ ಹುಡ್ಕಕ್ಕೆ ಹೋಗಬಾರ್ದು. ಬಟ್ ಸ್ಟಿಲ್ ಫೈಟ್ ಸೀಕ್ವೆನ್ಸ್ ಇನ್ನೂ ರಿಯಲಿಸ್ಟಿಕ್ ಆಗಿರ್ಬೋದಾಗಿತ್ತು. ರಿಯಲಿಸ್ಟಿಕ್ ಆಗಿದ್ದಿದ್ರೆ ಸುದೀಪ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸು ಮತ್ತು ಅಪೀಲ್ ಇನ್ನೂ ತುಂಬ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಸಿನಿಮಾದಲ್ಲಿ, ಖಂಡಿತವಾಗ್ಲೂ ಅದನ್ನು ನೀವು ಎಂಜಾಯ್ ಮಾಡ್ತೀರಾ. ಇನ್ನು ಸಿನಿಮಾದ ಫಸ್ಟ್ ಹಾಫು ಸೆಕೆಂಡ್ ಹಾಫ್ಗಿಂತ ಚೆನ್ನಾಗಿತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಫಸ್ಟ್ ಹಾಫಲ್ಲಿ ಇದ್ದಂಥ ಸ್ಪೀಡ್ನ ಕಳ್ಕೊತಾರೆ. ಇನ್ನು ಸೆಕೆಂಡ್ ಹಾಫಲ್ಲಿ ಕೆಲವೊಂದು ವಿಷಯಗಳನ್ನ ಚೆನ್ನಾಗಿ ಬರ್ಕೋಬೋದಾಗಿತ್ತು. ಇನ್ನೂ ಸ್ವಲ್ಪ ಜಾಸ್ತಿ ಸೆನ್ಸಬಲ್ ಆಗಿ ತೋರಿಸ್ಬೋದಾಗಿತ್ತು. ಕೆಲವೊಂದು ಪ್ರಿಡಿಕ್ಟಬಲ್ ಅಂತ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಅದನ್ನು ಎಲಿವೇಟ್ ಮಾಡಿದಿದ್ರೆ ಖಂಡಿತವಾಗ್ಲೂ ಸ್ಟ್ಯಾಂಡ್ ಔಟ್ ಆಗ್ತಿತ್ತು. ಆ್ಯಂಡ್ ಕಮಿಂಗ್ ಟು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಇಂಪ್ರೆಸಿವ್ ಆಗಿ ವರ್ಕ್ ಮಾಡಿದ್ದಾರೆ. 2 ಸಾಂಗ್ಗಳು ಕೂಡ ಚೆನ್ನಾಗಿದೆ. ಬಟ್ ಕೆಲವೊಂದು ಕಡೆ ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಎಲಿವೇಷನ್ಸ್ಗೆ ಹೆಲ್ಪ್ ಮಾಡಲಿಲ್ಲ. ಅದೇ ಥರ ಆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ನೀವು ಥಿಯೇಟ್ರಿಂದ ಹೊರಗಡೆಗೆ ಬಂದಾಗ ನಿಮ್ಮ ಜೊತೆ ಕ್ಯಾರಿ ಆಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಸುದೀಪ್ ಅವರ ಪವರ್ಫುಲ್ ಪರ್ಫಾರ್ಮೆನ್ಸ್ನ ಈ ಸಿನಿಮಾದಲ್ಲಿ ನೋಡ್ತೀರಾ, ಬಟ್ ಯೂನಿಫಾರ್ಮಲ್ಲಿ ನೋಡೋಕ್ಕಾಗಲ್ಲ ಅಷ್ಟೇ. ಇನ್ನು ಡೈರೆಕ್ಟರು ಟೆಕ್ನಿಕ್ಯಾಲಿಟೀಸ್ ಮತ್ತು ಡೀಟೇಲಿಂಗ್ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕಾಗಿತ್ತು. ಕೆಲವೊಂದು ಚಿಕ್ಕ ಚಿಕ್ಕ ಡ್ರಾಬ್ಯಾಕ್ಸ್ ಕೂಡ ಹೈಲೈಟ್ ಆಗುತ್ತೆ, ಅದನ್ನು ನೀವು ಸಿನಿಮಾದಲ್ಲೇ ನೋಡ್ತೀರಾ. ಸಿನಿಮಾದ ಫಸ್ಟ್ ಹಾಫಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಬಟ್ ಅದನ್ನು ಚೆನ್ನಾಗೇ ರಿಸಾಲ್ವ್ ಮಾಡಿದ್ದಾರೆ. ಇನ್ನು ವಿಜಯ್ ಕಾರ್ತಿಕೇಯ ಅವರ ಒಂದು ಇರಿಟೇಟಿವ್ ಕ್ಯಾರೆಕ್ಟರ್ ರೈಟಿಂಗ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ನಿಮಗೆ ಒಂದು ಫಾಸ್ಟ್ ನರೇಟಿವ್ ಇರುವಂಥ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ ನೋಡಬೇಕು ಅಂತ ಇದ್ದರೆ ದಿಸ್ ಸಿನಿಮಾ ಇಸ್ ಫಾರ್ ಯು. ಇಟ್ಸ್ ಅ ಗುಡ್ ವಾಚ್, ಚೆನ್ನಾಗೂ ಇತ್ತು. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ನಗ್ನಗ್ತಾ ಇರಿ.